ನಮಸ್ತೆ ಕರ್ನಾಟಕ. ಶ್ವೇತಾಗೆ ಆವು ಹರಿದಂತಾಗಿತ್ತು. ಬಿಡು ಎಂದು ಕೂಗ್ದವಳ ಬಾಯಿ ಮುಚ್ಚಿ ಅವಳ ಕೆನ್ನೆಗೆ ನಾಲ್ಗೆ ತಾಗಿಸುತ್ತಾ ವಿಕೃತಿ ಮರೆತವನ ಅಟ್ಟಹಾಸ ಶ್ವೇತಾಗೆ ಸಹಿಸಲಾಗಲಿಲ್ಲ. ಇದು ನನ್ನ ಮಕ್ಕಳು ತಾನೇ, ನಿಜ ಹೇಳು ಪ್ಲೀಸ್. ನನ್ನ ಮಕ್ಕಳು ತಾನೇ, ನಿನ್ನ ಜೊತೆ ಒಂದಾಗಿದ್ದು ನಾನು ತಾನೇ. ನನ್ನ ಬಿಟ್ಟು ಹೋಗಬೇಡ, ನನಗೆ ನೀನು ಬೇಕು ಕಣೆ. ಪ್ಲೀಸ್ ಶ್ವೇತಾ, ನೀನು ಬೇಕು, ಹೇಳು. ಕೃಷ್ಣ ಮಂಚದಲ್ಲಿ ಹೇಗೆ, ನನ್ನ ಥರನೇ ಸುಖ ಕೊಡ್ತಾನ, ಇಲ್ಲ ನಾನೇ ಬೆಸ್ಟಾ? ಹೇಳೆ ನನ್ನ ಜೊತೆ ಮಲಗಿ ಇನ್ನೊಬ್ಬನನ್ನು ಹೇಗೆ ಕಟ್ಕೊಂಡೆ ಎಂದು ಕೇಳಿದವನನ್ನು ದೂರ ತಳೆದ ಶ್ವೇತಾ ಕಣ್ತುಂಬಿಕೊಂಡು, ಏ ಲೋಫರ್, ನೀನು ಹೇಗೆ ನನ್ನ ಜೊತೆ ಮಲಗಿ ನನ್ನ ಬಿಟ್ಟು ಹೋಗಿ ಈಗ ಆರೋಹಿ ಅದಕ್ಕೆ ಅಕ್ಕನನ್ನೇ ಮದುವೆ ಆಗಿದೆಯಲ್ವಾ? ಆದರೆ ನಾನು ಪ್ರೀತಿ ಮಾಡಿ ಕೃಷ್ಣನ ಆರಿಸ್ಕೊಂಡಿರುವೆ. ಬಿಡು ನಿನ್ನಂಥ ಕೆಟ್ಟ ಹುಳು ಮುಖ ನೋಡಿದ್ರು ತಪ್ಪು ಎಂದು ಕಷ್ಟಪಟ್ಟು ಬೆಳೆಸ್ಕೊಂಡು ಹೊರಗೋಡಿದವಳು ಇನ್ನೇನು ಜಾರು ಬೀಳಬೇಕು. ಆಗ ಕೃಷ್ಣ ಅವಳನ್ನು ಬಾಚಿ ಹಿಡಿದಿದ್ದ. ನಡಕ್ತಿದ್ದ ಹೆಂಡತಿಯನ್ನು ಎದೆಗೆ ಅವುಚ್ಕೊಂಡು ಸಮಾಧಾನ ಮಾಡಿದ್ದ. ಅವಳು ಕೃಷ್ಣನನ್ನು ನೋಡಿ ಅಳುತ್ತಾ ಗಟ್ಟಿಯಾಗಿ ಅಪ್ಪಿದವಳನ್ನು ನೋಡಿ ಭಯಗೊಂಡ ಕೃಷ್ಣ, ಏನಾಯಿತು ಚಿನ್ನಮ್ಮ, ಯಾಕೆ ಬಂಗಾರಿ, ಏನಾಯಿತು ಎಂದಾಗ ಅವಳು ಕೈಯನ್ನು ಬಾತ್ರೂಮ್ ಕಡೆಗೆ ತೋರಲು ಅಲ್ಲಿಂದ ರಾಹುಲ್ ಹೊರಗೆ ಬಂದಿದ್ದ. ಕೃಷ್ಣನನ್ನು ನೋಡಿ ರಾಹುಲ್ಗೆ ತಾನು ಪ್ರೀತಿಸಿದ ಹುಡುಗಿಯನ್ನು ವರಿಸಿದ್ದಾನೆಂದು ಕೋಪ ಉಕ್ಕಿತು. ಹಾಗೆ ಕೃಷ್ಣನಿಗೂ ಅವನು ಏನು ಶ್ವೇತಾಗೆ ಹಿಂಸೆ ಕೊಟ್ಟಿದ್ದಾನೆ ಎಂದು ತಿಳಿದು ಅವನ ಕತ್ತಿನ ಪಟ್ಟಿ ಹಿಡಿದು, ನನ್ನ ಹೆಂಡತಿ ಸುದ್ದಿಗೆ ಬಂದರೆ ಸರಿ ಇರಲ್ಲ, ಇದು ನಿಂಗೆ ನಾನು ಕೊಡ್ತಿರೋ ಕೊನೆ ಎಚ್ಚರಿಕೆ. ಇನ್ನು ಅವಳ ಕಡೆ ಕಣ್ಣು ಹಾಕಿದರೆ ನಿನ್ನ ಕಣ್ಣು ಕಿತ್ತು ಹಾಕ್ಬಿಡ್ತೀನಿ. ಅರ್ಜುನ್ಗೆ ಗೊತ್ತಾದರೆ ನಿನ್ನ ಸಾವು ಇಲ್ಲೇ ಎಂದು ಜೋರಾಗಿ ಗರ್ಜಿಸಿದ. ಕೃಷ್ಣನನ್ನು ತಳ್ಳಿದ ರಾಜ್ ಅಂದರೆ ರಾಹುಲ್ ನಗುತ್ತಾ ಇಬ್ಬರನ್ನು ನೋಡ್ದ. ಕೃಷ್ಣ ಚಿಕ್ಕದ್ರಿಂದ ನಾನು ಎಂಜಲು ಮಾಡಿದ ಊಟ ತಿಂದ ಇದ್ದ ಅನಾಥ ನಾಯಿ ನೀನು. ಈಗ ನಾನು ಮುಟ್ಟಿ ಮುದ್ದಾಡಿ ಬಿಟ್ಟಿರೋ ಹುಡುಗಿನ ನೀನು ಮದುವೆ ಆಗಿದೆಯಾ? ಆ ಮಕ್ಕಳು ನಿಮ್ಮದೇ ಅಂತ ನಾನು ಹೇಗೆ ನಂಬಲಿ? ಅವಳ ಮೈಯಲ್ಲಿರೋ ಮಚ್ಚೆ ಕೂಡ ಲೆಕ್ಕ ಇಟ್ಟಿರೋ ನಾನು ಆ ಮಕ್ಕಳ ತಂದೆ ಅಂದರೆ ನಂಬೋದು. ಹೇಳು, ಈಗಲಾದರೂ ಅವಳನ್ನು ಮುಟ್ಟಿದೀಯಾ, ಇಲ್ಲ ಹಾಗೆ ನೋಡಿಕೊಂಡೇ ಕೂತಿದೀಯಾ? ನನಗೆ ಅನುಮಾನ ನೀನು ಗಂಡಸೇನಾ. ನಾನಂತೂ ಈಗಷ್ಟೇ ಅವಳ ಅಂಗಾಂಗಗಳ ಮುಟ್ಟಿದೆ. ವಾವ್, ಅದೇ ಭಾವನೆ ಬರ್ತಿದೆ. ಹೇಳು, ಈಗಲೂ ನನಗೆ ಬಿಟ್ಕೊಡು. ರಾತ್ರಿ ನಾನು, ಬೆಳಗ್ಗೆ ನೀನು ಎಂದು ಅವಳ ಬಗ್ಗೆ ಕೆಟ್ಟದಾಗಿ ಹೇಳಿದ್ದ. ಅವಳು ಕೃಷ್ಣನನ್ನು ಆರಿಸಿದ ಕೋಪ ಅವಳಿಗೆ ಕುದಿತಿತ್ತು. ಅದು ಅಲ್ಲದೆ ಹಳೆ ದ್ವೇಷ ಉಕ್ಕಿ ಹರಿತಿತ್ತು. ಹೇಗಾದರೂ ಮಾಡಿ ಅವಳ ನೆಮ್ಮದಿ ಹಾಳು ಮಾಡಲು ಕಾಯ್ತಾ ನಗ್ತಿದ್ದವನ ಕೆನ್ನೆಗೆ ಕೃಷ್ಣ ಮುಷ್ಟಿ ಮಾಡಿ ಒಂದು ಹೊಡೆದ. ಬಾಯಲ್ಲಿ ರಕ್ತ ಚಿಮ್ಮಿತ್ತು. ನನ್ನ ಹೆಂಡತಿ ಬಗ್ಗೆ ಒಂದೇ ಒಂದು ಮಾತಾಡಿದ್ರೂ ಸರಿ ಇರಲ್ಲ. ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇರೋದು ನನ್ನ ಮಕ್ಕಳೇ. ಇನ್ನೊಂದು ಮಾತು ಕೇಳಿಸ್ಕೊ, ದೇಹ ಸಂಬಂಧಕ್ಕಿಂತ ಮನಸ್ಸಿನ ಅನುಬಂಧ ಮುಖ್ಯ. ಇನ್ನು ನಿನ್ನ ಕಿರುಬೆರಳು ಮತ್ತು ನೆರಳು ಕೂಡ ನನ್ನ ಹೆಂಡತಿ ದೇಹದ ಮೇಲೆ ಬಿತ್ತೋ ಸುಟ್ಟಾಕ್ಬಿಡ್ತೀನಿ. ಆಗ ಗಂಡಸ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಮಚ್ಚೆ ಲೆಕ್ಕ ಇಟ್ಟವನು ಅವಳ ಹಾಕಿದ ಕಣ್ಣೀರು ಲೆಕ್ಕ ಇಟ್ಟಿದ್ರೆ ನೀನು ಪ್ರೀತಿ ಮಾಡಿದ್ದಕ್ಕಾದರೂ ಬೆಲೆ ಇರ್ತಿತ್ತು ಕಣ್ಲ. ಆದರೆ ನೀನು ಯಾಕೋ ಇಷ್ಟು ಕೆಟ್ಟವನಾದೆ? ನೀನು ನನ್ನ ಸ್ನೇಹಿತ ಅನ್ನೋದಕ್ಕೂ ನಾಚಿಕೆ ಆಗ್ತಿದೆ ಎಂದು ಅವಳನ್ನು ಕರ್ಕೊಂಡು ಒಳಗೋಗಿದ್ದ. ಶ್ವೇತಾ ಇನ್ನೂ ಅಳ್ತಾ ಕುಳಿತಿದ್ರೆ ಕೃಷ್ಣ ಬಾಗಿಲಾಗ್ತವನು ಶ್ವೇತಾಳನ್ನು ನೋಡುತ್ತಾ, ಚಿನ್ನಮ್ಮ ಅಳ್ಬೇಡ, ಹೆಣ್ಣು ಅಬಲೆಯಲ್ಲ, ಅವನು 1000 ಹೇಳ್ತಾನೆ. ನೀನು ಮಾತಾಡದೆ ಹಾಗೆ ನಿಲ್ಲಬಾರದು ಕಣೆ. ಕೆನ್ನೆ ಹೂದು ಹಾಗೆ ಬಾರಿಸು, ಸರಿನಾ? ಹೆಣ್ಣು ಶಕ್ತಿ ಕಣೆ, ಸಿಡಿದು ಒಮ್ಮೆ ನಿಲ್ಲು, ಆಗ ನಿನ್ನ ಎದುರಿಗೆ ಅವನು ನಿಲ್ಲಲ್ಲ. ಬಂಗಾರ, ಅಳೋದು ನಿಲ್ಲಿಸು, ತಗೋ ಕುಡಿ. ಮಕ್ಕಳಿಗೆ ಕಷ್ಟ ಕಣೆ, ಗರ್ಭಿಣಿ ನೀನು, ಅಳೋದು ನಿಲ್ಲಿಸು ಚಿನ್ನಮ್ಮ ಎಂದು ಕುಡಿಯಲು ನೀರು ಕೊಟ್ಟ. ಶ್ವೇತಾ ನೀರು ಕುಡಿದು ಸುಧಾರಿಸ್ಕೊಂಡ್ಳು. ಕೃಷ್ಣನನ್ನು ಅಪ್ಪಿದವಳು ಅವನಿಗೆ, ನಿಜ, ಅವತ್ತು ನಾನು ತಪ್ಪು ಮಾಡಿದೆ, ನನ್ನ ಕ್ಷಮಿಸಿ ಕೃಷ್ಣ ಎಂದು ಗಟ್ಟಿ ಅಪ್ಪಿದವಳಿಗೆ ಪಾಪ ಪ್ರಜ್ಞೆ ಕಾಡ್ತಿತ್ತು. ಉಸಿರು ಕಟ್ಟಿ ಒಂದೇ ಸಮನೆ ಬಿಕ್ಕಿ ಅಳುತ್ತಿದ್ದವಳ ಕೆನ್ನೆ ಕುತ್ತಿಗೆಗೆ ಮುದ್ದು ಮಾಡಿದ ಕೃಷ್ಣ ಅವಳ ಅಳುವನ್ನು ಸಮಾಧಾನ ಮಾಡಲು ಇದೇ ದಾರಿ ಎಂದು ಯೋಚಿಸಿದ.
ಶರ್ಟ್ ತೆಗೆದವನು ಅವಳೊಳಗೆ ಧೈರ್ಯವಾಗಿ ಒಂದಾಗಲು ಮುಂದಾಗಿದ್ದ. ರಾಹುಲ್ ಮಾತು ಕಿವಿಯಲ್ಲಿ ಕೇಳಿಸಿತ್ತು. ತನ್ನ ಹೆಂಡತಿ ಅನ್ನೋ ಹಕ್ಕಿನಲ್ಲಿ ಅವಳನ್ನು ಮೆಲ್ಲ ಹಾಸಿಗೆಗೆ ಒರಗಿಸಿದ್ದ. ಅಳುತ್ತಿದ್ದ ಆಕೆಯ ಕಣ್ಣುಗಳನ್ನು ಒರೆಸಿದ ಕೃಷ್ಣ ಇಂದು ಶ್ವೇತಾಳನ್ನು ಸಂಪೂರ್ಣವಾಗಿ ತನ್ನವಳಾಗಿ ಮಾಡಿಕೊಳ್ಳಲು ಯೋಚಿಸಿದ್ದ. ಅವಳ ಸೆರಗನ್ನು ಜಾರಿಸಿ ಕುತ್ತಿಗೆಯಲ್ಲಿ ಮುಖ ಊರಿ ಮುದ್ದಿಸುತ್ತಾ, ನೀನು ಮೈಲಿಗೆ ಅಲ್ಲ, ನೀನು ನನಗಾಗಿ ಅಂತ ಹುಟ್ಟಿರೋ ಪವಿತ್ರ ಹೂವು. ಎಂದೆಂದು ಈ ಹೂವು ಕೃಷ್ಣನ ಪೂಜೆಗೆ ಮಾತ್ರ. ಆ ಹೂವಿನ ಮೇಲೆ ಯಾರ ಕಣ್ಣು ಹಾಕಲು ಬಿಡೋಲ್ಲ. ನಿನ್ನ ಬಚ್ಚಿಟ್ಟು ಸಾಕ್ತೀನಿ ಎಂದವನನ್ನೇ ಶ್ವೇತಾ ಕಣ್ಣೀರಿನಿಂದ ನೋಡಲು ಅವಳ ತುಟಿಗಳಿಗೆ ತನ್ನ ತುಟಿಯನ್ನು ಬೆರೆಸಿದ್ದ. ಅವನ ಮುತ್ತಿನ ಸಿಹಿಯನ್ನು ಹೀರುತ್ತಾ ತನ್ನ ನೋವನ್ನು ಮರೆತಿದ್ಲು. ಕೃಷ್ಣನಿಗಾಗಿ ಕಾದ ದಿನಗಳಿಗೆ ಅಂತ್ಯ ಅವನು ಹಾಡಿದ್ದ. ಪ್ರತಿ ಸಲ ಅವಳು ಬಂದಾಗ ಕೃಷ್ಣನೇ ದೂರ ಮಾಡ್ತಿದ್ದ. ಆದರೆ ಇಂದು ರಾಹುಲ್ ಹೇಳಿದ ಮಾತು ಕೃಷ್ಣನಿಗೆ ಸಹಿಸಲಾಗಲಿಲ್ಲ. ಅವಳೊಳಗೆ ಒಂದಾಗಲು ಸಿದ್ಧವಾದ. ಬಟ್ಟೆಗಳು ನೆಲ ಸೇರಲು ಕೃಷ್ಣ ಅವಳನ್ನೇ ನೋಡುತ್ತಾ ನಕ್ಕವನ ಕೆನ್ನೆಗೆ ಕಚ್ಚಿದ್ಲು. ಅವನು ನೋವಾಗದಂತೆ ಹೊಟ್ಟೆ ಸವರುತ್ತಾ ಅವಳ ಭುಜವನ್ನು ಕಚ್ಚಲು, ಅಮ್ಮ ಎಂದವಳ ಸ್ವರ ಅಡುಗೆ ಮನೆ ತನಕ ಲಕ್ಷ್ಮಿಗೆ ಕೇಳಿತ್ತು. ನಾಚುತ್ತಾ ನಲುತ್ತಿದ್ದ ಶ್ವೇತಾಳನ್ನು ಮುದ್ದಿಸುತ್ತಾ ಕೃಷ್ಣ ಅವಳ ಮೇಲೆ ಭಾರ ಬಿಡದಂತೆ ಮೆಲ್ಲನೆ ಪ್ರತಿ ಅಂಗಾಂಗಗಳಿಗೂ ತನ್ನ ಪ್ರೇಮ ಭಾಷೆಯನ್ನು ಹೇಳ್ಕೊಡ್ತಿದ್ದ. ಇಬ್ಬರ ಮುದ್ದಾಟದ ನಡುವೆ ಪ್ರೇಮ ಸಲ್ಲಾಪ ಸರಸದ ಆಟಗಳು ಹೆಚ್ಚಾಗಿತ್ತು. ಮೊದಲ ಬಾರಿಗೆ ತಾನು ಚಿಕ್ಕದ್ರಿಂದ ಮನಸಾರೆ ಇಷ್ಟಪಟ್ಟವಳನ್ನು ಹುಟ್ಟುಡುಗೆಯಲ್ಲಿ ನೋಡಿ ಕಣ್ತುಂಬಿಕೊಂಡ. ಅವಳೊಳಗೆ ನಾಜೂಕಾಗಿ ಒಂದಾದ ಕೃಷ್ಣನ ಪ್ರತಿ ಚಲನೆ ಶ್ವೇತಾಗೆ ಮುದ ನೀಡಿತ್ತು. ಮೊದಲ ಮಿಲನ ಅದೆಷ್ಟು ಕಹಿ ಘಟನೆ ಶ್ವೇತಾಗನಿಸುತ್ತೋ ಅದನ್ನು ಸಂಪೂರ್ಣ ಮರೆಸುತ್ತಾ ಕೃಷ್ಣನ ಜೊತೆಗಿನ ಮಿಲನದಲ್ಲಿ ಹೊಸ ಅಧ್ಯಾಯ ಹುಟ್ಟುಹಾಕಿತ್ತು. ಅವಳನ್ನೇ ನೋಡುತ್ತಾ ಹಿತವಾಗಿ ಸೇರ್ತಿದ್ದವನ ತೋಳಿನ ಸೆರೆ ಪಡೆದವಳ ತುಟಿಯನ್ನು ಬಿಡದೆ ಹೀರ್ತಿದ್ದ. ಲಕ್ಷ್ಮಿ ಬಂದು ಬಾಗಿಲು ತಟ್ಟಲು ಶ್ವೇತಾ ನಗುತ್ತಾ ರೀ ಅಮ್ಮ ಅನ್ನಲು ಕೃಷ್ಣ ಅವಳ ಮೇಲಿಂದ ಎದ್ದೇಳಲು ಶ್ವೇತಾ ಬಾಚಿ ತಬ್ಬಿದ್ಲು. ಅವನನ್ನು ತನ್ನಿಂದ ದೂರವಾಗಲು ಬಿಡದೆ ಒಳಗಿಂದಲೇ ಅಮ್ಮ ಆಮೇಲೆ ಬರ್ತೀನಿ, ನಾನು ಕೃಷ್ಣ ಜೊತೆ ಮಾತಾಡ್ತಾ ಇದ್ದೀವಿ ಎಂದು ಹೇಳಿದಾಗ ಲಕ್ಷ್ಮಿಗೆ ಅರ್ಥ ಆಗಿತ್ತು. ಅವಳು ನಗ್ತಾ ಹೋಗಲು ರಾಹುಲ್ ಅದನ್ನು ಕೇಳಿಸ್ಕೊಂಡ. ತನ್ನ ಮರೆತು ಅವನ ಜೊತೆ ಎಷ್ಟು ಖುಷಿಯಾಗಿರಲು ಹೇಗೆ ಸಾಧ್ಯ ಎಂದು ಹಲ್ಲು ಮಸ್ತಿದ್ದ. ಹಾಗಾದರೆ ಆ ಮಗು ಕೃಷ್ಣದೇ ಇರ್ಬೋದು ಎಂದು ನಿರ್ಧಾರ ಮಾಡ್ದ. ಶ್ವೇತಾ ಕೃಷ್ಣನ ನೋಡಿ ನಗ್ತಾ, ಅರ್ಧಕ್ಕೆ ಪೂಜೆಯಿಂದ ಎದ್ದು ಹೋಗಬಾರ್ದು ಕಣೋ ಚಿಂಟು ಎಂದವಳನ್ನು ನೋಡಿ ನಕ್ಕವನು, ಲೇ ಚಿನ್ನಮ್ಮ, ಪೂಜೆನ ಮಾಡದೆ ಬಿಡೋಲ್ಲ ಎಂದವನ ಮಾದಕತೆ ಇನ್ನಷ್ಟು ಹೆಚ್ಚಾಗಲು ತುಸು ಹೊರಟಾಗಿದ್ದ. ಬೆವತು ನೀರಾಗ್ತಿದ್ರೆ ತನ್ನಿಷ್ಟದಂತೆ ಪ್ರೀತಿಯ ಮಡದಿಯನ್ನು ಮುದ್ದಿಸಿದ್ದ. ಇಷ್ಟು ದಿನ ಕಾದಿದ್ದ ಅಷ್ಟು ಆಸೆಗಳನ್ನು ಅವಳಲ್ಲಿ ಪಡೆಯುತ್ತಾ ತೀರಿಸ್ಕೊಂಡಿದ್ದ. ಅಮ್ಮ ಎಂದು ಶ್ವೇತಾ ತುಟಿಕಚ್ಚಿ ದೀರ್ಘ ಉಸಿರು ಬಿಡಲು ಕೃಷ್ಣ ಅವಳ ಎದೆಗೊರಗಿ, ಶ್ವೇತಾ, ಇವತ್ತಿನ ದಿನ ನಾನು ಬದುಕಲ್ಲಿ ಮರೆಯೋಲ್ಲ ಎಂದವನ ತಲೆಯನ್ನು ಸವರಿದ ಶ್ವೇತಾ ಮೆಲ್ಲ ಅವನನ್ನು ಅಪ್ಪುತ್ತಾ, ನಾನು ಮರೆಯೋಲ್ಲ, ಬದುಕಲ್ಲಿ ನನ್ನ ಜೀವನದ ಪ್ರತಿ ಹೆಜ್ಜೆಗೂ ನೀನು ಬೇಕು ಎಂದು ಮನಸ್ಸು ಪೂರ್ತಿಯಾಗಿ ಅವನಲ್ಲಿ ಬೆರೆತಿದ್ಲು. ಇಬ್ಬರು ಹಾಗೆ ಕಣ್ಮುಚ್ಚಿ ಮಲಗಲು ಕೃಷ್ಣನಿಗೆ ಅರ್ಜುನ್ ಕರೆ ಮಾಡಿದ್ದ. ಕೃಷ್ಣ ಬಟ್ಟೆ ತೊಟ್ಟು, ಶ್ವೇತಾ, ನಿಮ್ಮಣ್ಣ ಕರೀತಿದ್ದಾರೆ, ನಾನು ಹೋಗಲೇಬೇಕು, ಕ್ಷಮಿಸು, ಎದ್ದೇಳು, ಬಟ್ಟೆ ತೊಟ್ಟು ಮಲ್ಕೋ ಬಂಗಾರಿ, ಇನ್ನು ಬರೋದು ರಾತ್ರಿ ಆಗುತ್ತೆ ಎಂದು ಹಣೆಗೆ ಚುಂಬಿಸಿ ಅವಳಿಗೆ ಬಟ್ಟೆ ತೊಡಲು ತಾನೇ ಸಹಾಯ ಮಾಡ್ದ. ಕೃಷ್ಣ ಕನ್ನಡಿಯನ್ನು ನೋಡುತ್ತಾ ತಲೆ ಬಾಚಿಕೊಳ್ಳಲು ಶ್ವೇತಾ ಎದ್ದೇಳಲು ಕಷ್ಟಪಡ್ತಿದ್ದದ್ದು ನೋಡಿ ಅವಳ ಹತ್ರ ಬಂದ. ತುಂಬ ನೋವಾಗ್ತಿದೆಯಾ ಹೇಳೆ ಎಂದಾಗ ಅವನ ತೋಳಿಗೆ ಹಾರದಂತೆ ಕೈ ಬೆಸೆದು, ಈ ನೋವು ದಿನ ಬೇಕು ಎಂದು ಕಣ್ಣು ಹೊಡೆದವಳ ತಲೆಗೆ ಮೊಟಕಿದ ಕೃಷ್ಣ, ಹೇ ಚಿನ್ನಮ್ಮ, ಹೇಳು, ಬಿಸಿ ನೀರು ಕಾದಿದ್ರೆ ಸ್ನಾನ ಮಾಡು, ಮೈ ಆರಾಮಾಗುತ್ತೆ, ನಾನು ಬೇಗ ಕೆಲಸ ಮುಗಿಸ್ತು ಬರ್ತೀನಿ ಎಂದು ಕೇಳಿದವನು ಅರ್ಜುನ್ ಕರೆ ಮೇಲಿಂದ ಮೇಲೆ ಬರ್ತಿದ್ದಾಗ ಅಲ್ಲಿಂದ ಹೊರಟಿದ್ದ. ಶ್ವೇತಾ ನಗುತ್ತಾ ಕನ್ನಡಿ ಮುಂದೆ ನಿಲ್ಲಲು ಅವಳ ಕುತ್ತಿಗೆ ಕೆನ್ನೆ ಮೇಲಿದ್ದ ಪ್ರತಿ ಗುರುತುಗಳು ನೋಡಿ ನಾಚಿದ್ಲು.
ಟವೆಲ್ ಬಟ್ಟೆ ತೆಗೆದುಕೊಂಡು ಹಿತ್ತಲಿಗೆ ಹೋಗಿ ಬಿಸಿ ಬಿಸಿ ಸ್ನಾನ ಮಾಡಿದವಳಿಗೆ ನೆಮ್ಮದಿಯಾಗಿತ್ತು. ಹೊರಗಡೆ ಬಂದಾಗ ಆರೋಹಿ ಶ್ವೇತಾಳ ನೋಡಿ ತಲೆ ಒರೆಸಿದ್ಲು. ಅವಳ ಕುತ್ತಿಗೆ ಮೇಲಿದ್ದ ಗುರುತುಗಳನ್ನು ನೋಡಿ ನಗ್ತಾ, ನಮ್ಮಣ್ಣ ತುಂಬ ತುಂಟ ಅನಿಸುತ್ತಲ್ವಾ ಎನ್ನಲು ಶ್ವೇತ ನಾಚಿಕೆ ಪಟ್ಟು, ಹೋಗಿ ಎತ್ಕೆ ನನ್ನ ಅಣ್ಣ ಕೂಡ ಹಾಗೆ ಅಂತ ಗೊತ್ತು, ಕೃಷ್ಣನಿಗಿಂತ ಅಣ್ಣ ಹೊರಟ ತಾನೇ ಎಂದು ನಕ್ಕವಳ ಕೂದಲನ್ನು ಬಾಚಿ ಹಾಗೆ ಒಣಗಲು ಬಿಟ್ಲು. ಇಬ್ಬರು ಸಂಜೆ ಪೂಜೆ ಮಾಡಿ ಅತ್ತೆ ಮತ್ತು ಅಮ್ಮಮ್ಮ ಜೊತೆ ಮಾತಾಡ್ತಾ ಕುಳಿತರು. ಅರ್ಜುನ್ ದೇವಸ್ಥಾನದ ಬಣ್ಣ ಮಾಡ್ತಿದ್ದ ತನ್ನ ಆಳುಗಳಿಗೆ ಲೋಸಿದ್ದ ಸರಿಗ್ ಮಾಡ್ಲಾ, ಹೊತ್ತು ಮುಳುಗ್ತಾ ಬಂತು ಕಣ್ಲಾ, ಸರಿಯಾಗಿ ಬೇಗ ಬೇಗ ಮಾಡೋಸಿದ್ದ ಈ ಕೃಷ್ಣ ಎಲ್ಲಿ ಹೋದ ಎಂದು ಕೋಪದಲ್ಲಿ ಕೆಲಸ ಆಮೆಗತಿಯಲ್ಲಿ ಮಾಡ್ತಿದ್ದವರನ್ನ ನೋಡಿ ಬೈದಿದ್ದ. ಅಷ್ಟರಲ್ಲಿ ಕೃಷ್ಣ ಗಾಡಿ ತೆಗೆದುಕೊಂಡು ಬಂದಿದ್ದ. ಅವನನ್ನು ನೋಡಿ ಕೋಪದಲ್ಲಿ, ಲೋ ಕೃಷ್ಣ, ನಿಂಗೆ ಅದೆಷ್ಟು ಸಲ ಕಣ್ಲಾ ಫೋನ್ ಮಾಡೋದು, ಫೋನ್ ಎಲ್ಲಿಟ್ಟಿದೆ, ಇಲ್ಲಿ ಈ ಬಡ್ಡಿ ಹೈಕ್ಳು ಒಂದು ನೆಟ್ಟಗೆ ಮಾಡ್ತಿಲ್ಲ, ನೀನು ನೋಡಿದರೆ ಹೊತ್ತು ಮುಳುಗುವಾಗ ಬರ್ತಿದ್ಯಾ ಎಂದು ಕೋಪದಲ್ಲಿ ಹೇಳ್ತಿದ್ದ. ಅರ್ಜುನನ್ನು ಗಟ್ಟಿಯಾಗಿ ಅಪ್ಪಿದ ಕೃಷ್ಣ, ಅರ್ಜುನ್, ಅದು ಕ್ಷಮಿಸು, ಶ್ವೇತಾ ಜೊತೆ ನಾನು ಶ್ವೇತಾ ಎಂದು ರಾಗ ಎಳೆದವನು ನೋಡಿ ಅರ್ಜುನ್ಗೆ ಖುಷಿಯಾಗಿತ್ತು. ಅಂತೂ ಗಂಡ ಹೆಂಡತಿಯರಾಗಿ ಒಂದಾಗಿದ್ದು ಅರ್ಜುನ್ಗೆ ಖುಷಿ ಕೊಟ್ಟಿತ್ತು. ಹ್ಞೂ ಅಣ್ಣವರು ಮಜಾ ಮಾಡಿ ನನ್ನ ಹೆಂಡ್ತಿ ನೋಡು ವ್ರತ ಮಾಡ್ತಾ ಕೂತಿದ್ದಾಳೆ. ಹೇ ಕೃಷ್ಣ, ನೀನು ಮಾವ ಆಗ್ತಿದ್ಯಾ ಕಣೋ, ಇದನ್ನು ಹೇಳೋಕೆ ನಿಂಗೆ ಕರೆ ಮಾಡಿದ್ದು, ಬೇಗ ಬರೋಕೆ ಹೇಳಿದ್ದು ಎಂದು ಖುಷಿಯಿಂದ ಹೇಳಿದ್ದ. ಕೃಷ್ಣನಿಗೂ ಅತ್ಯಂತ ಸಂತೋಷವಾಗಿತ್ತು. ನನ್ನ ಗೆಳೆಯ ಅಪ್ಪ ಆಗ್ತಿದ್ದಾನೆ, ನಾನು ಕೂಡ ಅಪ್ಪ ಆಗ್ತಿದ್ದೀನಿ, ಇಬ್ಬರು ಒಂದೇ ವೇಳೆಗೆ ಜವಾಬ್ದಾರಿಯನ್ನು ಹೊತ್ತಿದ್ದೇವೆ ಎಂದು ಹೇಳಿ ಮುಂದಿನ ದಿನಗಳ ತಯಾರಿ ಬಗ್ಗೆ ಮಾತಾಡಿಕೊಂಡ್ರು. ಅರ್ಜುನ್ ತನ್ನ ಹೆಂಡತಿಯನ್ನು ನೆನಪಿಸಿಕೊಂಡು 9 ದಿನ ಹೇಗವಳನ್ನು ಬಿಟ್ಟಿರೋದು ಎಂದು ಯೋಚಿಸಿ ನಗ್ತಿದ್ದ. ತನ್ನ ಮತ್ತು ಆರೋಹಿಯ ಮಧುರ ಕ್ಷಣಗಳೆಲ್ಲ ನೆನಪಿಗೆ ಬಂದಿತ್ತು. ಕೃಷ್ಣ ಅರ್ಜುನ್ ಸೇರಿಕೊಂಡು ಬೇಗ ಬೇಗ ಕೆಲಸ ಮುಗಿಸಿದ್ರು. ಅಷ್ಟರಲ್ಲಿ ಸಂಜೆ ಕತ್ತಲ ಆವರಿಸಿತ್ತು. ಪದ್ಮ ತನ್ನ ಕಾರ್ನಲ್ಲಿ ದೇವಸ್ಥಾನದ ಹತ್ರ ಬರಲು ಅರ್ಜುನ್ ಕೃಷ್ಣ ಸುಮ್ಮನೆ ಏನು ಕೂಡ ಮಾತಾಡದೆ ನಿಂತಿದ್ರು. ಅವಳು ದೇವರಿಗೆ ಕೈ ಮುಗಿಯುತ್ತಾ ಅರ್ಜುನನ್ನು ನೋಡಿ, ಅರ್ಜುನ್, ಮುಗಿದಿದ್ದ ಅಧ್ಯಾಯ, ನನ್ನ ನೆನಪುಗಳನ್ನು ಮತ್ತೆ ನೀನು ಶುರು ಮಾಡಿದ್ಯಾ. ನಮ್ಮ ಮಾವನ ಜೊತೆ ಕಳೆದ ಪ್ರತಿ ನೆನಪುಗಳು ಇಲ್ಲೇ ಇದೆ ಅಂದ್ಲು. ಅರ್ಜುನಿಗೂ ತನ್ನ ಮಾವನ ನೆನಪಾಗಿತ್ತು. ಧರ್ಮ ನೀತಿ ಎಂದು ಬದುಕ್ತಿದ್ದ ವ್ಯಕ್ತಿಯನ್ನು ಆ ಕೇಶವ ಅದೆಷ್ಟು ಸುಲಭವಾಗಿ ಕೊಂದುಬಿಟ್ಟ ಎಂದು ಅತ್ತೆ ಮುಂದೆ ತಲೆ ತಗ್ಗಿಸ್ದ. ಹ್ಞೂ ಅತ್ತೆಯಮ್ಮ, ಮಾವನ ಕಳೆದುಕೊಂಡು ನಿಮಗೆಷ್ಟು ನೋವಾಗಿದೆಯೋ ನಮಗೂ ಅಷ್ಟೇ ನೋವಾಗಿದೆ ಎಂದವನ ಮಾತು ಕೇಳಿ ನಗ್ತಾ, ಯಾವ ನೋವು ಅರ್ಜುನ್, ನನ್ನ ಗಂಡನ ಕೊಂದು ಹಾಕಿದ್ದು ನನ್ನ ಅಣ್ಣ ಅಂತ ಹೇಳಬೇಕಾ, ಅಥವಾ ನನ್ನ ಇನ್ನೊಂದು ಮಗು ಸತ್ತು ಹೋದದಕ್ಕೆ ನೀವೆಲ್ಲ ಕಾರಣ ಅನ್ಬೇಕಾ. ನನ್ನ ಖುಷಿ ಸಂತೋಷ ಎಲ್ಲವನ್ನ ಕಿತ್ಕೊಂಡಿದ್ದು ನಿನ್ನ ವಂಶ, ನನ್ನ ಮುದ್ದು ಮಗನ ಜೀವ ಹೋಗಿದ್ದು ನಿಮ್ಮ ವಂಶದಿಂದ, ಇನ್ನು ಸಾಕು, ನಾನು ಪಟ್ಟ ಕಷ್ಟ ಅರ್ಧದಷ್ಟಾದರೂ ನೀವು ಪಡಬೇಕು. ಇನ್ನು ಈ ಮನೆಯಲ್ಲಿ ಯಾರು ನೆಮ್ಮದಿಯಾಗಿರೋಕೆ ನಾನು ಬಿಡಲ್ಲ ಎಂದು ಹೇಳ್ತಿದ್ದವಳ ಕೋಪ ನೋಡಿದ ಅರ್ಜುನ್ ಮತ್ತು ಕೃಷ್ಣ ಭಯ ಬಿದ್ರು. ಅರ್ಜುನ್ ತನ್ನ ಅತ್ತೆಯನ್ನು ಸಮಾಧಾನ ಮಾಡಲು ಯೋಚಿಸ್ದ. ಅತ್ತೆಯಮ್ಮ, ಈ ಮನೆ ನಿಮ್ಮದು, ಇಲ್ಲಿ ಇರೋರು ಯಾರು ನಿಮ್ಮ ದ್ವೇಷಿಗಳಲ್ಲ, ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೀವಿ ಅತ್ತೆಯಮ್ಮ, ನೀವು ನಮಗೆ ತಾಯಿ ಹಾಗೆ, ಅವ್ರು ಮಾಡಿದ್ದಕ್ಕೆ ನಮ್ಮ ಮೇಲೆ ಯಾಕೆ ಕೋಪ, ನೀವು ಅಜ್ಜಿ ಆಗ್ತಿದ್ದೀರಾ. ಆರೋಹಿ ಗರ್ಭಿಣಿ ಅತ್ತೆಯಮ್ಮ, ನೀವು ಯಾವಾಗಲೂ ಹೇಳ್ತಿದ್ರಿ ಹೆಣ್ಣು ಹುಟ್ಟಿದರೆ ನನ್ನ ಅಳಿಯ ಅರ್ಜುನ್ಗೆ ಕೊಡ್ತೀನಿ ಅಂತ, ಈಗ ಹೇಳಿ ಅತ್ತೆಯಮ್ಮ, ಆರೋಹಿನ ನಿಮ್ಮ ಮಗಳು ಅಂದ್ಕೊಳ್ಳಿ, ಅವಳ ಒಡಲ ಶಾಸ್ತ್ರ ನೀವೇ ಮಾಡಬೇಕು ಅತ್ತೆ ಎಂದವನ ಮಾತಿಗೆ ಉತ್ತರ ಕೊಡದೆ ಪದ್ಮ ಅಲ್ಲೇ ಕುಳಿತಳು. ಹೌದು, ಗರ್ಭಿಣಿ ತಾಯಿ ಆಗೋದು ಅದೆಷ್ಟು ಖುಷಿ. ಅರ್ಜುನ್ ಕೂಡ ಚಂದ್ರನ ಹಾಗೆ
ಅವನ ಮಗು ಆಗಮನಕ್ಕೆ ಕಾಯ್ತಾ ಕುಳಿತಿದ್ದಾನೆ. ಚಂದ್ರ ಮತ್ತು ತನ್ನ ನಡುವೆ ಇದ್ದ ಆ ಖುಷಿ ದಿನಗಳು ನೆನಪಿಸಿಕೊಂಡ್ಳು. ಚಂದ್ರ ಗಟ್ಟಿಗ, ನ್ಯಾಯ ನೀತಿ ಅವನ ಉಸಿರು. 2 ತಂಗೀರನ ಅದೇ ನೀತಿಯಲ್ಲಿ ಬೆಳೆಸಿದ್ದ. ಮೊದಲನೇ ತಂಗಿ ಲಕ್ಷ್ಮಿಯನ್ನು ಗೆಳೆಯ ಸೂರ್ಯಪ್ಪನಿಗೆ ಕೊಟ್ಟು ಅದ್ದೂರಿಯಾಗಿ ಮದುವೆ ಮಾಡಿಸಿದ್ದ. ಧರ್ಮಯ್ಯನಿಗೆ ಹಣದಾಸೆ ಇದ್ದಿದ್ದರಿಂದ 2ನೇ ತಂಗಿಯನ್ನ ಕೇಶವನಿಗೆ ನಿಶ್ಚಯ ಮಾಡಲು ಒಪ್ಪಿರಲಿಲ್ಲ. ಇಲ್ಲಿ ಚಂದ್ರನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಪದ್ಮ ಅವನ ಮನೆಗೆ ಇತ್ತೀಚೆಗೆ ಬಾರದೆ ಇದ್ದಾಗ ಹುಡುಕೊಂಡು ಗದ್ದೆಗೆ ಹೋಗಿದ್ಲು. ಗದ್ದೆಯಲ್ಲಿ ಪಂಚ ಉಟ್ಕೊಂಡು ಬರಿಮೈಯಲ್ಲಿ ಉಳುಮೆ ಮಾಡುತ್ತಾ ಕೆಲಸ ಮಾಡ್ತಿದ್ದ ಚಂದ್ರನ ನೋಡಿ ಕೂಗಿದ್ಲು, ಲೋ ಬಾವಾ. ಎಂದಾಗ ಚಂದ್ರ 20ರ ಚೆಲುವೆ ಲಚ್ಚಿಯನ್ನು ನೋಡಿ ಅವಳ ಹತ್ರ ತಾನೇ ಓಡಿ ಹೋಗಿದ್ದ. ಲೇ, ನಿಂಗ್ಯಾರೇ ಬರೋ ಕೇಳಿದ್ದು? ಕೆಸರು ಗದ್ದೆ ಕಣ್ಲೆ ಇದು, ಎಲ್ಲಾದ್ರೂ ಜಾರು ಬಿದ್ದು ಕಾಲು ಮುರ್ಕೊಳ್ತೀಯಾ? ಹೋಗು ಮನೆ ಕಡೆ. ಆಮೇಲೆ ನಿಮ್ಮಪ್ಪ ಇದಕ್ಕೆಲ್ಲ ನಾನೇ ಕಾರಣ ಅನ್ನೋ ಥರ ಆಡ್ತಾನೆ, ಹೋಗೆ ನೀನು. ಇಲ್ಲ ಕೊಡ್ತೀನೊಂದು ಎಂದು ಬೈದು ಹೋಗ್ತಿದ್ದವನ ಬೆನ್ನಿನ ಮೇಲೆ ಉಪ್ಪು ಮೂಟೆ ಕೂಸುಮರಿ ರೀತಿ ಹತ್ತಿದವಳ ಗಟ್ಟಿಯಾಗಿ ಬೀಳದಂತೆ ಎತ್ಕೊಂಡ. ಲೇ, ಈಗೇನು ನಿಂದು? ಯಾಕೀಗೆ ಹಿಂದೆ ಹಿಂದೆ ಸುತ್ತಾ ಇದೀಯಾ? ನನಗೆ ಶಾನಿ ಕ್ಯಾಮೆ ಇದೆ. ನಿಂತರ ಮಹಾರಾಜರ ವಂಶ ಅಲ್ಲ. ಸುಮ್ಮನೆ ಮನೆ ಕಡೆಗೆ ಹೋಗು. ಮಾವಯ್ಯ ನೋಡಿದ್ರೆ ಜಗಳ ಆಡ್ತಾನೆ. ನಿನ್ನಿಂದ ಲಕ್ಷ್ಮಿಗೆ ಅಲ್ಲಿ ತೊಂದರೆ ಕಣೆ ಎಂದ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.